ಮುಳಬಾಗಿಲು ನಗರದಲ್ಲಿ ನೀರಿನ ಸಮಸ್ಯೆಗೆ ತುರ್ತು ಕ್ರಮ. ಟ್ಯಾಂಕರ್ ಮೂಲಕ ನೀರು ಪೂರೈಕೆಗೆ ಶಾಸಕ ಸಮೃದ್ಧಿ ಮಂಜುನಾಥ್ ಆದೇಶ. ಬರದ ಸವಾಲಿಗೆ ಖಡಕ್ ಆಡಳಿತ. ವಾರಕ್ಕೊಮ್ಮೆ ಪರಿಶೀಲನಾ ಸಭೆ. ಜನಸೇವೆಗೆ ಮಾಜಿ ಸದಸ್ಯರಿಗೂ ಕರೆ. ಮುಳಬಾಗಿಲು ಜೂನ್ 23. ನಗರದಲ್ಲಿ ಮುಂದುವರಿದಿರುವ ಮಳೆ ಕೊರತೆ ಹಾಗೂ ಬರಗಾಲದ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಮುಳಬಾಗಿಲು ಶಾಸಕ ಸಮೃದ್ಧಿ ವಿ ಮಂಜುನಾಥ್ ಅವರು ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಮಹತ್ವದ ಸಭೆ ನಡೆಸಿ ಕುಡಿಯುವ ನೀರು ಹಾಗೂ ಸ್ವಚ್ಛತಾ ವ್ಯವಸ್ಥೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ನಗರದ ವಿವಿಧ ವಾರ್ಡ್ಗಳಲ್ಲಿನ ನೀರಿನ ಲಭ್ಯತೆ, ಕೊಳವೆ ಬಾವಿಗಳ ಸ್ಥಿತಿ, ಸ್ವಚ್ಛತಾ ಕಾರ್ಯಗಳ ಪ್ರಗತಿ ಸೇರಿದಂತೆ ಅಗತ್ಯ ಅಂಕಿಅಂಶಗಳನ್ನು ಅಧಿಕಾರಿಗಳಿಂದ ಪಡೆದುಕೊಂಡ ಶಾಸಕ ನೀರಿನ ಅಭಾವ ಉಂಟಾಗುವ ಸಾಧ್ಯತೆ ಇರುವ ವಾರ್ಡ್ಗಳಲ್ಲಿ ಯಾವುದೇ ವಿಳಂಬವಿಲ್ಲದೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಕೆ ಆರಂಭಿಸಬೇಕು ಎನ್ನುವ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅದೇ ರೀತಿ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಪ್ರದೇಶಗಳಲ್ಲಿ ಕೊಳವೆ ಬಾವಿಗಳಿಗೆ ಹೊಸ ಪಂಪ್ ಮೋಟಾರ್ಗಳನ್ನು ತಕ್ಷಣ ಅಳವಡಿಸಿ ನೀರು ಸರಬರಾಜು ಸುಧಾರಿಸಬೇಕು ಎನ್ನುವ ನಗರಸಭೆ ಪೌರಾಯುಕ್ತರಿಗೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್, ಜನರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ನಮ್ಮ ಮೊದಲ ಆದ್ಯತೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ. ಸಮಸ್ಯೆ ಉಲ್ಬಣವಾಗುವ ಮುನ್ನವೇ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಗರಸಭೆಯ ಮಾಜಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಿಮ್ಮ ಅವಧಿ ಮುಗಿದಿದೆ ಎಂದು ಭಾವಿಸಬೇಡಿ. ಮುಂದಿನ ಚುನಾವಣೆ ನಡೆಯುವವರೆಗೂ ನೀವೇ ನಿಮ್ಮ ವಾರ್ಡಿನ ಜನಪ್ರತಿನಿಧಿಗಳಂತೆ ಕಾರ್ಯನಿರ್ವಹಿಸಿ. ಜನರ ಸಮಸ್ಯೆಗಳನ್ನು ತಿಳಿದು ನನಗೆ ಮಾಹಿತಿ ನೀಡಿದರೆ ತಕ್ಷಣವೇ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುತ್ತೇನೆ. ಜನಸೇವೆಯಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ ಎಂದು ಮನವಿ ಮಾಡಿದರು. ನಗರದ ಅಭಿವೃದ್ಧಿ ಹಾಗೂ ಜನರ ಸಮಸ್ಯೆಗಳ ತ್ವರಿತ ಪರಿಹಾರಕ್ಕಾಗಿ ಪ್ರತಿ ವಾರ ನಗರಸಭೆಯಲ್ಲಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಘೋಷಿಸಿದ ಶಾಸಕ, ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಬರದ ಸಂಕಷ್ಟದ ನಡುವೆಯೂ ಕುಡಿಯುವ ನೀರು, ಸ್ವಚ್ಛತೆ ಮತ್ತು ಮೂಲಭೂತ ಸೌಲಭ್ಯಗಳ ಕುರಿತು ಶಾಸಕ ಸಮೃದ್ಧಿ ಮಂಜುನಾಥ್ ಕೈಗೊಂಡ ತ್ವರಿತ ಆಡಳಿತಾತ್ಮಕ ಕ್ರಮಗಳು ನಗರದಲ್ಲಿ ಜನರ ಗಮನ ಸೆಳೆದಿವೆ. ನಮ್ಮ ಮಾಜಿ ನಗರಸಭಾ ಸದಸ್ಯರಲ್ಲಿ ಹಾಗೂ ಪಟ್ಟಣದ ನಮ್ಮ ನಗರ ಎಲ್ಲ ಸಾರ್ವಜನಿಕರಲ್ಲಿ ಕೂಡ ಶಾಸಕರಾಗಿ ಮತ್ತು ತಾಲೂಕು ಆಡಳಿತವಾಗಿ ತಮ್ಮಲ್ಲಿ ಕೇಳ್ತುಕೊಳ್ಳೋದಿಷ್ಟೇ. ನೆನ್ನೆ ತಾನೇ ಒಂದು ದಿಢೀರಂತ ಸರ್ಕಾರದಿಂದ ನನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮುಳಬಾಗಿಲಿಗೆ ಬರಗಾಲ ಪರಿಸ್ಥಿತಿಗೆ ನಾನು ಕರೆಸಿದ್ದೆ. ನೆನ್ನೆ ಬಂದಿದ್ದರು. ನನ್ನ ಸುದೀರ್ಘವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಪ್ರಸ್ತಾವನೆಯನ್ನು ನಾನು ಸರ್ಕಾರಕ್ಕೆ ರಾತ್ರಿ ಸಲ್ಲಿಸಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಅಧಿಕಾರಿ ಜೊತೆ ಮೀಟಿಂಗ್ ಮಾಡಿ ಏನು ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ಸುಮಾರು 12 ವಾರ್ಡಲ್ಲಿ ನೀರಿನ ಸಮಸ್ಯೆ ಇಲ್ಲ. 19 ವಾರ್ಡಲ್ಲಿ ನೀರಿನ ಸಮಸ್ಯೆ ಇದೆ. 19 ವಾರ್ಡಲ್ಲಿ ನೀರು ಸಮಸ್ಯೆ ಇದೆ. ಅದರಲ್ಲಿ 10 ವಾರ್ಡ್ಗೆ ನಾಳೆಯಿಂದನೇ ಪೈಪ್ಲೈನ್ ಬಿಟ್ಟು, ಎಕ್ಸ್ಟ್ರಾ ಪೈಪ್ಲೈನ್ ಬಿಟ್ಟು ನೀರು ತಗಲಿಕ್ಕೆ ಅದು ರಿಪೋರ್ಟ್ ಕೊಟ್ಟಿದ್ದಾರೆ. ನಾಳೆಯಿಂದನೇ ವ್ಯವಸ್ಥೆ ಮಾಡ್ತೀನಿ. ಇನ್ನು 9 ವಾರ್ಡಲ್ಲಿ ಬೋರ್ ನಿಂತೋಗಿದೆ. 9 ವಾರ್ಡಲ್ಲಿ ಕೂಡ ನೀರಿಲ್ಲ. ಈಗಾಗಲೇ ಇವತ್ತೇ 5 ಟ್ಯಾಂಕರ್ನ ಇವತ್ತು ನಾವು ಬಾಡಿಗೆ ತಗೊಳ್ಳೋಕ್ಕೆ ಹಾಗೂ ನಮ್ಮ ಹತ್ರ ಇರ್ತಕ್ಕಂಥ 3 ಟ್ಯಾಂಕರ್ 8 ಟ್ಯಾಂಕರಿಂದ ಎಲ್ಲ ವಾರ್ಡ್ಗೂ ನೀರು ಕೊಡೋ ಪ್ರಯತ್ನವನ್ನು ನಾಳೆಯಿಂದ ನಾನು ಮಾಡ್ತೀನಿ. ಇದಕ್ಕೆ ಕಾರಣ ಏನಂತ ತಮ್ಮ ಮುಂದೆ ಇಡಲೇಬೇಕಾಗುತ್ತೆ. ಇವತ್ತು ಏನು ದುರದೃಷ್ಟಕರ ಅಂತ ಹೇಳ್ಬೋದು, ಇವತ್ತು ನಮಗೆ ಮುಳಬಾಗಿಲು ತಾಲೂಕಲ್ಲಿ ಕೇವಲ 37% ಮಾತ್ರ ಮಳೆ ಆಗಿದೆ. ಇವತ್ತು 65-70% ಮಳೆ ಆಗೋದು, 37% ಮಾತ್ರ ಮಳೆ ಆಗಿದೆ. 63% ವಾಡಿಕೆ ಮಳೆ ಬಂದಿಲ್ಲ. ಬರಬೇಕಂತ ನಿರೀಕ್ಷೆಯಲ್ಲಿದ್ವಿ. ಯಾಕೋ ಮಳೆರಾಯ ಇವತ್ತು ಕೈ ಕೊಟ್ಟ ವಿಚಾರದಲ್ಲಿ ಎಲ್ಲ ಬೋರ್ಗಳು ಇವತ್ತು ಗ್ಯಾಪ್ ಬಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಈಗಾಗಲೇ ನಾನು ಮತ್ತು DC ಮತ್ತು ಅಧಿಕಾರಿಗಳು ನಾವು ನಿಮಗೆ ಮಾತು ಕೊಡ್ತಾ ಇದ್ವಿ. ಕೇವಲ 8 ದಿವಸ ಒಳಗಡೆ ಇದನ್ನು ಸಂಪೂರ್ಣವಾಗಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡ್ತೀವಿ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಸರ್ಕಾರ ಹೊಂದಿದೆ. ದಯವಿಟ್ಟು ಎಲ್ಲರೂ ಮನವಿ ಮಾಡ್ಕೊತೀನಿ. ನೀವು ಇದಕ್ಕೆಲ್ಲ ಮಾಜಿ ನಗರಸಭಾ ಸದಸ್ಯರು, ತಾವು ಕೂಡ ಜನಪ್ರತಿನಿಧಿಗಳಾಗಿದ್ದವರು, ತಾವು ದಯವಿಟ್ಟು ಆ ವಾರ್ಡಲ್ಲಿ ಇದ್ದು ಸ್ಪಂದಿಸಬೇಕಂತ ತಮ್ಮ ಮುಖಾಂತರ ಕೇಳ್ಕೊತೀನಿ. ಇದರಿಂದನೇ ಈಗ ನಾನು DC ಆಫೀಸ್ ಹತ್ರ ಹೊರಟು ಈ ರಿಪೋರ್ಟ್ನ ಸಬ್ಮಿಟ್ ಮಾಡಿ ನಾಳೆಯಿಂದನೇ ಟ್ಯಾಂಕರ್ ಮುಖಾಂತರ 10 ವಾರ್ಡಲ್ಲಿ ಹೊಸ ಪೈಪ್ ಬಿಡಲಿಕ್ಕೆ ನಾನು ಇವಾಗ AW ಅವ್ರು ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ವಾರ್ಡಲ್ಲಿ ಕೂಡ ಇದನ್ನು ನೀರಿನ ಸಮಸ್ಯೆ ನೆರವೇರಿಸಲಿಕ್ಕೆ, ಅದನ್ನು ತೀರಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ. ಯಾಕೆ ಸಾರ್ವಜನಿಕ ದೂರುಗಳು ತುಂಬ ಬರ್ತಾ ಇದ್ದಾವೆ. ಈಗಾಗಲೇ ನನಗೆ 86 ರಿಂದ 87 ದೂರಗಳು ನಮ್ಗೆ ಸಲ್ಲಿಕೆ ಆಗಿದೆ.
DC ಆಫೀಸ್ಗೆ ಸಲ್ಲಿಕೆ ಆಗಿದೆ. ಈಗಾಗಲೇ ನನಗೆ ಸರ್ಕಾರ ಕೂಡ ಹೋಗಿದೆ, ನಾನೆಲ್ಲ ಕಳಿಸ್ಕೊಟ್ಟಿದ್ದೀನಿ. ನನ್ನ ದಿಢೀರ್ ಅಂತ ಮೊನ್ನೆ DC ಬಂದು ಎನ್ಕ್ವೈರಿ ಮಾಡಿ ಅದು ನಿಜ ಅಂತ ಸಬ್ಮಿಟ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲ ಸಾರ್ವಜನಿಕ ನಿಮಗೂ ಗೊತ್ತು, ನಮ್ಮೆಲ್ಲೂ ನದಿ ಇರ್ತಕ್ಕಂಥ ಪ್ರದೇಶ ಅಲ್ಲ, ನೀರು ಇರ್ತಕ್ಕಂಥ ಪ್ರದೇಶ ಅಲ್ಲ, ಬೋರ್ವೆಲಿಂದ ಮಾತ್ರ ನಾವು ಸಾಧ್ಯ ಆಗ್ತದೆ. ಸೊ ದಯವಿಟ್ಟು ತಾವೆಲ್ಲ ಸಮಾಧಾನವಾಗಿ ನಮಗೆ ಸ್ಪಂದಿಸಬೇಕಂತ ತಮ್ಮಲ್ಲೇ ಕೇಳ್ತೀವಿ. ಕೇವಲ 8 ದಿವಸ ಒಳಗಡೆ ಎಲ್ಲ ಒಂದು 30 ವಾರ್ಡ್ ಕೂಡ ನೀರು ಕೊಡಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆನ ನಾನು ಕಾರ್ಯರೂಪಕ್ಕೆ ತರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರಿಪೋರ್ಟ್ ಎಲ್ಲ ತಗೊಂಡಿದ್ದೀನಿ ಸರ್. ಕೆಲವು ಕಡೆ ಇದ್ರೂ ಕೆಲವು ಮೋಟರ್ ಕಿತ್ತಾಕಿದ್ದಾರೆ. ಈ ತರ ಸಮಸ್ಯೆಗಳು ಬೇಜಾರಿದೆ. 162 ಬೋರ್ ನಮ್ಮಲ್ಲಿದೆ. 162 ಬೋರ್ ಆಲ್ರೆಡಿ ಇದ್ದಾವೆ. 162 ಬೋರಲ್ಲಿ ಸುಮಾರು 84-85 ಬೋರ್ಡ್ ಗ್ಯಾಪ್ ಬರ್ತಾ ಇದೆ. ಎಲ್ಲ ರಿಪೋರ್ಟು ನಾನು 24 ಅವರ್ಸ್ ತರಿಸ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲೆಲ್ಲಿ ಪೈಪ್ ಬಿಟ್ಟರೆ ನೀರು ಬರುತ್ತೆ ಅನ್ನೋದನ್ನು ಕೂಡ ಸಮಸ್ಯೆ ಇದ್ದೀನಿ. ಸೊ ನನಗೆ ಆಲ್ಮೋಸ್ಟ್ 10 ವಾರ್ಡಲ್ಲಿ ಪೈಪ್ ಬಿಟ್ಟರೆ ಅಲ್ಲೆಲ್ಲ ಬೋರಲ್ಲಿ ನೀರು ಬರ್ತದೆ ಅಂತ ಒಂದು ನಮಗೆ ರಿಪೋರ್ಟ್ ನಾನು ತರಿಸ್ಕೊಂಡಿದ್ದೀನಿ. ಯಾರೋ ಬಂದು ಸ್ಟ್ರೈಕ್ ಮಾಡಿಬಿಟ್ರು, ಅವ್ರು ಉತ್ತರ ಕೊಡೋಕ್ಕೆ ನಾನು ಬಂದಿಲ್ಲ ಇಲ್ಲಿ. ಇದು ನನ್ನ ವಾಸ್ತವಾಂಶ ತರಿಸ್ಕೊಂಡು ನಾಳೆಯಿಂದನೇ ಪೈಪ್ ಖರೀದಿ ಮಾಡಿ ಅದು ನಾನು ನೀರು ತರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು 9 ವಾರ್ಡಲ್ಲಿ ಮಾತ್ರ ಅದು ನಿಂತೋಗಿದೆ. ಅದನ್ನು ಏನು ಮಾಡೋಕ್ಕೂ ಆಗಲ್ಲ, ರೀಬೋರ್ ಮಾಡ್ಲಿಕ್ಕೆ ಆಗೋದನ್ನು ಅಂಥ ಪ್ರಯತ್ನವನ್ನು ಈಗ ಮಾಡೋಕ್ಕಾಗಲ್ಲ. ಯಾಕೆ ಎಕ್ಸ್ಪೆರಿಮೆಂಟ್ ನಿಮಗೆ ನಾನು ಮಾತು ಕೊಡ್ತಾ ಇದ್ದೀನಿ. 8 ಟ್ಯಾಂಕರ್ಗಳಿಂದ ನಿಮಗೆ ನೀರು ಕೊಡಲಿಕ್ಕೆ ದಿನ 3 ಟೈಮು ನೀರು ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನೀವು ಈಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ, ನಾಳೆ ಖರೀದಿ ಮಾಡ್ತಾರೆ. ನಾಳೆ ಪರ್ಚೇಸ್ ಮಾಡಿ 5 ಬಾಡಿಗೆ ತೊಗೊಂಡು 3 ತಿಂಗಳು ನೀರು ಕೊಡಲಿಕ್ಕೆ ನಾನು ಮಾಡ್ತೀನಿ. ಬಹುಶಃ 3 ತಿಂಗಳಾದ್ಮೇಲೆ ಮಳೆ ಬರತಕ್ಕಂಥ ನಂಬಿಕೆ ನನಗಿದೆ. ಈಗಾಗಲೇ ಕೂಡ ಎಚ್ಚರಿಕೆಯನ್ನು ಕೊಟ್ಟೋಗಿದ್ದಾರೆ ಸರ್ಕಾರದವರು, ನೀವು ಎಚ್ಚೆತ್ಕೊಳ್ಳಿ ಅಂತ. ನಮ್ಮ ರಿಪೋರ್ಟ್ ಕರೆಕ್ಟಾಗಿದೆ, ರಿಪೋರ್ಟು ಕರೆಕ್ಟ್ ಕಳಿಸ್ಕೊಟ್ಟಿದ್ದೀನಿ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪರವಾಗಿ ನಿಮಗೆ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊಡ್ತೀವಿ. ವಿಶಾಲ್ ಮಾರ್ಟ್ ಹತ್ರ ಈ ಮದ್ರಾಸ್ ಟೈಸ್ ಮುಂದೆ ಅತಿ ಹೆಚ್ಚು ನೀರು ಹೋಗ್ತಾ ಇದೆ. ಎಷ್ಟೇ ಸಲ ನಾವು ಇಲ್ಲ, ನೀವು ಏನು ರಿಪೋರ್ಟ್ ಕೊಡ್ತೀರಿ ಈಗಲೇ ನಾನು ಬೀದಿಗಿಳಿಸ್ತೀನಿ. ಇವರಿಗೆ AW ಅವ್ರಿಗೆ ಮತ್ತೆ ಇವ್ರಿಗೆ ಹೇಳಿದ್ದೀನಿ, ಬೆಳಗ್ಗೆ ಸಾಯಂಕಾಲ ತನಕ ನೀವು ಇಲ್ಲಿ ಇರಬೇಕಂತ ಹೇಳಿದ್ದೀನಿ. ಬೆಳಗ್ಗೆ ಎಲ್ಲ ವಾರ್ಡಲ್ಲೂ ರೌಂಡ್ ಹಾಕ್ಬೇಕಂತ ಹೇಳಿದ್ದೀನಿ. ನಾಳೆಯಿಂದ ಕೆಲಸಕ್ಕೆ ಬರ್ತಾರೆ ಅವ್ರು, ವಾರ್ಡ್ ಹಾಕ್ತಾರೆ ಈಗಲೇ. ಅವರೇ ಓಕೆ ನೋಡಿ, ಇದನ್ನು ಬರ್ಕೊಳ್ಳಿ. ಓಕೆ, ಅಫ್ಜಲ್ ಹೇಳೋದಲ್ಲ ರೀ, ಕರ್ಕೊಂಬಂದವನಿಗೆ ಅದ ಅವ್ನ ಮೀಟಿಂಗ್ ಕರೀರಿ. ಅವ್ನು ರಮತುಲ್ಲಾ ಇವನು ಜೈನ ಸೋಮವಾರ ಒಂದು ಮೀಟಿಂಗ್ ಕರೀರಿ. ಈಗ ಬಂದು ಹೋಗಿದ್ದೀವಿ ಅಂತ ಆಕ್ಷನ್ ಪ್ಲಾನ್ ತಗೊಂಡಿಲ್ಲ ಅಂದ್ರೆ ನಾನು ನಿಂಬುಡು ಕೈ ಹಾಕ್ತೀನಿ. ಈಗ ಆಗ್ಲೇಬೇಕು ಕೆಲಸ ಆಯ್ತು ನಂಗೆ ಬದು. ಓಕೆ, ಇಷ್ಟು ದಿವಸ MLA ಕಾಣಿಸ್ತಿಲ್ಲ, ಈಗ ಪ್ರೆಸ್ ಮೀಟ್ ಮಾತ್ರ ಹಿಂಗೆ MLA ಕಾಣಿಸ್ತೀನಿ ನೋಡ್ರಿ. ನಿಮ್ ಬಂದಿರ್ತಕ್ಕಂಥ ರೋಗಗಳು ಏನಂತಂದ್ರೆ ಇಷ್ಟು ದಿವಸ ಪಕ್ಕದಲ್ಲೇ ಇರ್ತೀರಿ. ಅಲ್ಲ, ಇಷ್ಟು ದಿವಸ ನನಗೆ ಇವ್ರು ಹೇಳಿಲ್ಲ. ಇಲ್ಲಿ ಬಂದು ನಮ್ಮ ಪ್ರೆಸ್ ಮೀಟ್ ಮಾಡ್ತಾ ನಾನು ಹೇಳ್ತೇನೆ, ನನ್ನ ಪಕ್ಕದಲ್ಲಿ ಇದ್ದವ್ರೆ. ಓಕೆ, ನಾನು ಈಗ ತಮ್ಮೆಲ್ಲ ಗೊತ್ತಿದ್ದಂಗೆ ಇಲ್ಲಿ ತನಕ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ ಇರ್ತದೆ, ತಲೆ ಕೆಸ್ಕೊಂಬೇಡಿ. ಓಕೆ, ಸೊ ಆದಷ್ಟು ಬೇಗ ನೀವು ತಾವು ಯಾರು ವಾರ್ಡಲ್ಲಿ ಇದ್ರಿ ಅವರೆಲ್ಲ ದಯವಿಟ್ಟು ಇದಕ್ಕೆ ಸ್ಪಂದಿಸ್ಬೇಕಂತ ಕೇಳ್ಕೊತೀನಿ. ಇದು ನಮ್ಮ ಒಂದು ಸಮಸ್ಯೆ ಅಲ್ಲ. ನೀವು ಯಾಕೆ ಬಹುಶಃ ನೀವು ಬಿಟ್ಟೋಗಿದ್ದಕ್ಕೆ ನೀರು ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತು ನಿಮಗೆ? ಸೊ ಅದರಿಂದ ಆದಷ್ಟು ಬೇಗ ಇದಕ್ಕೆ ಸ್ಪಂದಿಸ್ಬೇಕಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪಂಪು ಮೋಟ್ರು ಪೈಪ್ ಇಲ್ಲ ಸರ್. ಯಾಕೆ ಅದು ರಿಪೋರ್ಟ್ ಕೊಡಿ, ನಾನು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀನಿ. ಯಾಕೆ ಕೊಟ್ಟಿಲ್ಲ? ಅಲ್ಲ, ಅಗ್ರಾಡದಲ್ಲಿ ಬೋರ್ ಹಾಕ್ಬೇಕು, ಇನ್ನು ಬೋರ್ ಹಾಕಿರೋ ಒಂದು ನೆನ್ನೆ ಬಂದು ರಿಪೋರ್ಟ್ ಮಾಡಿದ್ರು, ಹಾಕಿದಾರನ